ಕೇರ್ ಮಾಡಬೇಕು. ಹೂವಿನಷ್ಟೇ ಮೃದುವಾದ ಹಾರ್ಟು ನಿಮ್ಮದು. ಸೊ ಆ ಹೂವಿನಂಗೆ ನೀವು ಹೆಂಗೆ ಕೇರ್ ಮಾಡ್ತೀರಾ ಅದೇ ಥರ ನಿಮ್ಮ ಹಾರ್ಟನ್ನು ಕೇರ್ ಮಾಡಿ ಅಂಥೇಳಿ ಯೂನಿವರ್ಸ್ ಗೈಡೆನ್ಸ್ ಇದೆ. ಹಾಗೆಯೇ ನೀವು ಕೂಡ ನಿಮ್ಮ ಪ್ರೆಸೆಂಟ್ ಲೈಫನ್ನು ಎಂಜಾಯ್ ಮಾಡಿ. ಓಕೆ, ಸೊ ಬೆಕ್ಕು ನೋಡಿ ಅದು ತನ್ನ ಪಾಡಿಗೆ ತಾನು ತಿನ್ನತ್ತೆ, ಊಟ ಮಾಡತ್ತೆ, ಚಿನ್ನಟ್ಗೂ ಆಡತ್ತೆ, ರೈಟ್? ಸೊ ನೀವು ಕೂಡ ಆ ಒಂದು ಮೂಮೆಂಟನ್ನು ಎಂಜಾಯ್ ಮಾಡಿ. ಓಕೆ, ಅಬಾಂಡೆನ್ಸ್ ನಿಮಗೆ ಬರ್ತಾ ಇದೆ. ನಿಮ್ಮನ್ನು ನೀವು ನರ್ಚರಿಂಗ್ ಮಾಡ್ಕೊಳ್ಳಿ, ಕೇರ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನೀವು ಯಾರಾದರೂ ಬಂದು ನಿಮಗೆ ಕೇರ್ ಮಾಡಲಿ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಸೆಲ್ಫ್ ಲವ್ ಇಂಪಾರ್ಟೆಂಟು. ಓಕೆ, ಈ ಒಂದು ವಿಂಟರ್ ಸೀಸನಲ್ಲಿ ನಿಮಗೆ ಏನಾದರೂ ಬ್ಲೆಸ್ಸಿಂಗ್ಸ್ ಯೂನಿವರ್ಸಿಂದ ಬರುತ್ತೆ ಅಥವಾ ಒಂದು ಸೈಕಲ್ ಎಂಡ್ ಆಗುತ್ತೆ. ಓಕೆ, ಹಾಗೆ ಒಂದು ಸೈಕಲ್ಲು ಸ್ಟಾರ್ಟ್ ಆಗೋ ಒಂದು ಎನರ್ಜಿ ಕಾಣಿಸ್ತಿದೆ. ರಿಪೀಟೆಡ್ ಸೈಕಲ್ ಆಗ್ತಾಯಿತ್ತು ಅಂದರೆ ನೀವು ಅಲ್ಲಿ ಹೀಲ್ ಮಾಡಬೇಕು, ವರ್ಕ್ ಮಾಡಬೇಕು, ಇನ್ನರ್ ವರ್ಕ್ ಮಾಡಬೇಕು ಅಂತ ಮೀನಿಂಗು. ಸೊ ನಿಮಗೊಂದು ನೇಮ್, ಫೇಮ್, ಸಕ್ಸಸ್ ಸಿಗುವಂತಹ ಒಂದು ಎನರ್ಜಿ ಇದೆ. ಗ್ರೋತ್ ನಿಮಗೆ ಸಿಗ್ತಾ ಇದೆ. ಓಕೆ, ಇನ್ನು ಏನಾದರೂ ನೋಡೋದಾದರೆ ತುಂಬ ಎತ್ತರದ ವಿಷನನ್ನು ನೀವು ಇಟ್ಕೋಬೇಕು. ಅದು ಯೂನಿವರ್ಸಿಂದ ಗೈಡೆನ್ಸ್ ಇದೆ. ಯೂನಿವರ್ಸ್ ನಿಮಗೆ ಹಾರ್ನ್ ಮಾಡ್ತಾ ಇದ್ದಾರೆ. ಸೊ ಯೂನಿವರ್ಸ್ ನಿಮಗೆ ಅವಾಗವಾಗ ಅಲರ್ಟ್ ಮಾಡ್ತಾ ಇರ್ತಾರೆ. ಬೇಗ ನಿಮಗೇನಾದರೂ ಶಬ್ದಗಳು ಕೇಳಿಸ್ಬೋದು. ಓಕೆ, ಈಗ ಏನು ರೋಡಲ್ಲಿ ಹೋಗ್ತಾ ಇರ್ತೀರಿ, ಹಿಂದೆಯಿಂದ ಹಾರ್ನ್ ಆಗುತ್ತೆ ಅಲ್ವಾ, ಎಚ್ಚರಿಕೆ. ಸೊ ಆ ಎಚ್ಚರಿಕೆ ಹಾರ್ನನ್ನು ಯೂನಿವರ್ಸ್ ನಿಮಗೆ ಸೈನನ್ನು ಕೊಡ್ತಾ ಇರ್ತಾರೆ. ಸೊ ಅಲ್ಲಿ ನೀವು ಅಲರ್ಟ್ ಆಗ್ತಾ ಇರಬೇಕು. ಸೊ ನೀವು ಪಾರ್ಟಿಗೆಲ್ಲ ಜಾಯ್ನ್ ಆಗೋದು, ಓಕೆ, ಅಥವಾ ಯಾವುದಾದ್ರೂ ಈವೆಂಟಲ್ಲಿ ಭಾಗಿಯಾಗೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಹಾಗೆಯೇ ಹೈಡ್ರೇಷನ್ ಕೂಡ ಇಂಪಾರ್ಟೆಂಟು. ನೀವೇನಾದ್ರು ತುಂಬಾ ಡಿಹೈಡ್ರೇಟ್ ಆಗ್ತಾಯಿದ್ರೆ ಹೈಡ್ರೇಟ್ ಆಗಬೇಕು. ಸೊ ಹೆಚ್ಚಾಗಿ ನೀರು ಕುಡಿಯೋದು, ಫ್ರೆಶ್ ಜ್ಯೂಸ್ ಕುಡಿಯೋದು, ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡಿಯೋ ಅಂಥದ್ದು ಇದೆಲ್ಲ ಮಾಡ್ತಾಯಿರಿ. ಹಾಗೆ ಮತ್ತೆ ನಿಮಗೆ ಅಬಾಂಡೆನ್ಸ್ ಬರ್ತಾ ಇದೆ. ಅಚಾನಕ್ಕಾಗಿ ಮನಿ ಬರ್ಬೋದು. ಓಕೆ, ಮನಿ ಫ್ಲೋ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಹ್ಯಾಪಿನೆಸ್ ಎನರ್ಜಿ ಕಾಣಿಸ್ತಾ ಇದೆ. ಮತ್ತು ನೀವು ಒಂದು ಅರಳುವಂತಹ ಎನರ್ಜಿ. ಓಕೆ, ಸೊ ಮತ್ತೆ ನೀವು ಹೇಗೆ ಒಂದು ಮೊಗ್ಗು ಅರಳ್ತಾ ಹೋಗುತ್ತೋ ಹಾಗೆ ಇನ್ನು ಮುಂದೆ ನಿಮ್ಮ ಮನಸ್ಸು ಅಥವಾ ನಿಮ್ಮ ಹೃದಯ ಅರಳ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಹೂವಿನ ಅರಳುವಿಕೆಯ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಒಂದಿಷ್ಟು ರೊಮ್ಯಾಂಟಿಕ್ ಹಾಡುಗಳನ್ನು ನೋಡೋಣ. ನಿಮ್ಮ ಫೇವ್ರೆಟ್ ಹಾಡಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಫೇವ್ರೆಟ್ ಹಾಡಾಗಿರ್ಬೋದು.